ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಬೆಳಿಗ್ಗೆ 9:28 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:23 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಬೆಳಿಗ್ಗೆ 9:07 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷುಲೆ ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:53 ಮಧ್ಯಾಹ್ನ 3:25 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:49 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:03 ಇನ್ನು ಅಪರಾಹ್ನ 3:15 ಅಪರಾಹ್ನ 4:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 2:36 ರಾತ್ರಿ 4:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಗೌರವಕ್ಕೆ, ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಭಾಗ್ಯೋದಯ ಆಗಬೇಕು, ಹಣಕಾಸಿನ ವ್ಯವಹಾರಗಳು ಚೆನ್ನಾಗಿ ಇರಬೇಕು, ಸುಭದ್ರವಾಗಿರಬೇಕು. ಹಾಗೆ ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರುವಂಥವನು. ಹಾಗೆ ಜೀವಕ್ಕೂ ಕೂಡ ಕಾರಕ ಗುರು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರುವಿನ ಅನುಗ್ರಹ ನಮಗೆ ಬೇಕೇ ಬೇಕು. ಅದಕ್ಕಾಗಿಯೇ ಈ ದಿನ ನೀವು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರವಾದಂತಹ ಸಂದರ್ಭಗಳಿದೆ. ಅದು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:08 ಬೆಳಿಗ್ಗೆ 7:10 ಇನ್ನು ಮಧ್ಯಾಹ್ನ 1:22
ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ವ್ಯಾಪಾರಸ್ಥರು, ವ್ಯವಹಾರಸ್ಥರು ಯಾವುದೇ ರೀತಿಯಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ವ್ಯಾಪಾರ ವಿಸ್ತರಣೆಗೆ ಬಂಡವಾಳ ಹೂಡುವಂಥ ವಿಚಾರ, ಇದನ್ನು ಆದಷ್ಟು ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಒಟ್ಟಾರೆ ವ್ಯಾಪಾರ, ವ್ಯವಹಾರ, ವರ್ತಕರು ಮತ್ತು ದಳ್ಳಾಳಿಗಳು ತಟಸ್ಥರಾಗಿರುವಂಥದ್ದು ಉತ್ತಮ ಈ ದಿನ ಇರುವಂಥ ಬುಧ ಹೋರದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿದೆ, ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಒಳ್ಳೆಯ ಸಮಯ ಇದು. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ನೀವು ಫಾಲೋ ಅಪ್ ಮಾಡುವಂಥದ್ದು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಎಲ್ಲವೂ ರವಿ ಹೋರದಲ್ಲಿ ಆಗಬಹುದು. ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದು ಕೂಡ ರವಿ ಹೋರಾದಲ್ಲಿ ಆದರೆ ಒಳ್ಳೆಯ ಫಲ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಶುಕ್ರ ಹೋರ ಈ ದಿನ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ರೀತಿಯ ಪ್ರಯಾಣಗಳಿರಲಿ, ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಪ್ರತಿನಿತ್ಯ ಈ ಹೊರವನ್ನು ನೀವು ತಿಳ್ಕೊಂಡು ಅದನ್ನು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಪ್ರತಿದಿನ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ತಂದುಕೊಡುತ್ತೆ, ತುಂಬಾ ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಯಾಕೆಂದ್ರೆ ಇದು ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಹಲವಾರು ಹಬ್ಬ ಹರಿದಿನಗಳು ಬರುವಂಥದ್ದು ಇದೆ. ಇನ್ನು ನಾಳೆಯ ದಿನ ಗೌರಿ ಹಬ್ಬ ಆದರೆ ನಾಳಿದ್ದು ಶನಿವಾರದ ದಿನ ಗಣೇಶ ಚತುರ್ಥಿ, ವರಸಿದ್ಧಿ ವಿನಾಯಕ ವ್ರತ ಇರುವಂತಹ ಸಂದರ್ಭ. ಹಾಗೆ ಈ ದಿನ ವರಾಹ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವ್ರು, ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರು ಈ ದಿನ ಭೂ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕೆಂದರೆ ಈ ದಿನ ವರಾಹ ಜಯಂತಿ ಇರುವಂತಹ ದಿನ. ಹಾಗಾಗಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಪೂಜೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ಭೂಮಿ ವಿವಾದಗಳೇನಾದರೂ ಇದ್ರೆ, ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ರೆ, ಲಿಟಿಗೇಷನ್ಸ್ ಇದ್ರೆ ಅದು ಕೂಡ ಇತ್ಯರ್ಥ ಆಗುವಂಥದ್ದು, ನಿಮ್ಮ ಫೇವರಬಲ್ ಆಗಿ ಫಲಿತಾಂಶಗಳು ಬರೋಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಭಕ್ತಿಯಿಂದ, ನಂಬಿಕೆಯಿಂದ ವರಹಸ್ವಾಮಿಯನ್ನ ಆರಾಧನೆ ಮಾಡಿ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ ವಿಷ್ಣುವಿನ ದಶಾವತಾರಗಳು. ಅದರಲ್ಲಿ ಈ 3ನೇ ಅವತಾರವೇ ವರಾಹ ಅವತಾರ.
ಇಡೀ ಜಗತ್ತನ್ನ ಉಳಿಸ್ಲಿಕ್ಕಾಗಿ ಹಂದಿಯಾಗಿ ಭಗವಂತ ಅವತಾರ ತಾಳಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಸಮುದ್ರದ ಕೆಳಗೆ ಭೂಮಿಯನ್ನ 2 ದಂತಗಳ ಮೇಲೆ ವರಾಹ ರೂಪಿಯಾಗಿ ಹಿಡಿದುಕೊಂಡಿದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ದಿನವನ್ನ ವರಾಹ ಜಯಂತಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯದ ತಿಥಿಯಲ್ಲಿ ಈ ವರಾಹ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು. ಅದರಿಂದಲೇ ಈ ದಿನ ಅತ್ಯಂತ ಮಂಗಳಕರವಾದಂತಹ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಈ ದಿನವನ್ನೇ ವರಾಹ ದೇವರ ಜನ್ಮದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಈ ವರಾಹ ರೂಪ ವಿಷ್ಣುವಿನ ಇನ್ನೊಂದು ಅವತಾರ. ವರಾಹ ಅಂತ ಹೇಳಿದ್ರೆ ಹಂದಿ. ವಿಷ್ಣು ಸತ್ಯಯುಗದಲ್ಲಿ ಈ ರೂಪದಲ್ಲಿ ಕಾಣಿಸ್ಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಜಗತ್ತನ್ನ ರಕ್ಷಣೆ ಮಾಡಲಿಕ್ಕೆ ಈ ರೂಪದಲ್ಲಿಗೆ ಭೂಮಿಗೆ ಭಗವಂತ ಬರ್ತಾನೆ. ಭೂಮಿಯನ್ನ ತನ್ನ ದಂತಗಳಿಂದ ಹಿಡಿದು ಭೂಮಿಯನ್ನ ಭೂಲೋಕವನ್ನ ಉದ್ಧರಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ವಿಷ್ಣುವಿನ ಭಕ್ತರು ವರಾಹ ಅವತಾರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಅದರಲ್ಲೂ ಸಂತೋಷ, ಸಮೃದ್ಧಿ, ಹಾಗೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಶ್ರೇಯಸ್ಸು ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಭಗವಂತನ ಆರಾಧನೆಯನ್ನ ಮಾಡಬೇಕು. ಅದರಲ್ಲೂ ಈ ವರಾಹ ಜಯಂತಿಯ ಕಥೆ ತಮಗೆ ಗೊತ್ತಿದೆ. ಹಿಂದೆ ಹಿರಣ್ಯಾಕ್ಷ ಅನ್ನುವಂಥ ಒಬ್ಬ ರಾಕ್ಷಸ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇಬ್ಬರು ಸಹೋದರರು. ಇಲ್ಲಿ ಹಿರಣ್ಯಾಕ್ಷ ಅನ್ನುವಂಥ ರಾಕ್ಷಸ ವೈಕುಂಠ ಧಾಮದ ದ್ವಾರಪಾಲಕನಾಗಿದ್ದಂಥವನು. ಇವರಿಬ್ಬರನ್ನೇ ಜಯ ಮತ್ತೆ ವಿಜಯ ಅಂತ ಹೇಳಿ ಕರೆಯುವಂಥದ್ದು. ಇವರಿಬ್ಬರು ಕೂಡ ವೈಕುಂಠ ಧಾಮದ ದ್ವಾರಪಾಲಕರು. ಈಗಲೂ ಕೂಡ ನೀವು ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ದೇವಾಲಯಕ್ಕೆ ಹೋದ್ರೆ ಗರ್ಭಗುಡಿಯ ಮುಂಭಾಗದ ಬಾಗಿಲಿನ ಬಳಿಯಲ್ಲಿ ಎಡ ಬಲದಲ್ಲಿ 2 ವಿಗ್ರಹಗಳನ್ನ ನೋಡ್ತೀರಿ. ಅವರೇ ಜಯ ವಿಜಯರು. ಅವರು ಒಮ್ಮೆ ಶಾಪ ನಿಮಿತ್ತವಾಗಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಅವತಾರವನ್ನು ತಾಳ್ತಾರೆ. ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಹುಟ್ಟು ಜನನ ಬಹಳ ಕುತೂಹಲಕಾರಿಯಾಗಿರುವಂಥದ್ದು. ಹಿಂದೆ 4 ಕುಮಾರರು ವಿಷ್ಣುವನ್ನ ಭೇಟಿ ಮಾಡಲಿಕ್ಕೆ ವೈಕುಂಠ ಧಾಮಕ್ಕೆ ಹೋಗ್ತಾರೆ. ಅಲ್ಲಿ ವೈಕುಂಠ ಧಾಮದ ದ್ವಾರಪಾಲಕರಾಗಿದ್ದಂತಹ ಜಯ ವಿಜಯರು ಅವರನ್ನ ತಡೆದು ಬಿಡ್ತಾರೆ. ಹಾಗೆ ಈ ಮುನಿ ಕುಮಾರರು ಅವರಿಬ್ಬರನ್ನು ಕೂಡ ಶಪಿಸ್ಬಿಡ್ತಾರೆ. ಯಾಕೆಂದ್ರೆ ಭಗವಂತನ ದರ್ಶನಕ್ಕೆ ಅವರು ಅವಕಾಶ ಮಾಡಿಕೊಳ್ಳಿಲ್ಲ ಅಂತ ಹೇಳಿ. ಹಾಗೆ ಅವರ ಶಾಪವನ್ನ ಗ್ರಹಿಸಿದಂತಹ ಜಯ ವಿಜಯರು ತಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವರು ಭಗವಂತನಿಗೆ ವೈರಿಗಳಾಗಿ 3 ಜನ್ಮದಲ್ಲಿ ವಾಪಸ್ ಬರ್ತೀರಿ, ಇಲ್ಲ ಭಗವಂತನಿಗೆ ಪರಮ ಮಿತ್ರರಾಗಿ 7 ಜನ್ಮದ ನಂತರದಲ್ಲಿ ವಾಪಸ್ಸು ಬರ್ತೀರಿ ಅಂತ ಹೇಳಿದಾಗ ಜಯ ವಿಜಯರಿಗೆ ಭಗವಂತನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ಶತ್ರುವಾದರೂ ಪರವಾಗಿಲ್ಲ, ಬಹಳ ಬೇಗ ಭಗವಂತನ ಬಳಿಗೆ ವಾಪಸ್ ಬರೋಣ ಅಂತ ಹೇಳಿ ಆ ಒಂದು ಷರತ್ತಿಗೆ ಒಪ್ಕೊಳ್ತಾರೆ. ಹಾಗಾಗಿ ಭಗವಾನ್ ವಿಷ್ಣುವಿನಿಂದಲೇ ಅವರು ಕೊಲ್ಲಲ್ಪಟ್ಟು ನಂತರ ಮುಂದಿನ ಜನ್ಮದಲ್ಲಿ ಮೋಕ್ಷವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮುಂದಿನ ಜನ್ಮದಲ್ಲಿ ಒಂದು ಪ್ರಕಲ್ಪದಲ್ಲಿ ಅವರು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಆಗಿ ಜನಿಸ್ತಾರೆ. ಇನ್ನು ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸ್ತಾರೆ. ಹಾಗೆ ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸುವಂಥದ್ದು. ಇವರೆಲ್ಲರ ಅಂತ್ಯ ಭಗವಂತನಿಂದಲೇ ಆಗಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಜನಿಸಿ ದೇವತೆಗಳಿಗೆ ಉಪಟಳವನ್ನ ಕೊಡ್ತಾ ಇರ್ತಾರೆ. ಅದರಲ್ಲೂ ಹಿರಣ್ಯಾಕ್ಷ ದೇವಲೋಕದಲ್ಲಿ, ಈ ಭೂಲೋಕದಲ್ಲಿ ಮತ್ತೆ ಪಾತಾಳ ಲೋಕದಲ್ಲಿ ಎಲ್ಲ ಕಡೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಅವನು ದೇವರಿಗಿಂತ ಹೆಚ್ಚು ಶಕ್ತಿಶಾಲಿ ಆಗ್ಲಿಕ್ಕೆ ಬಯಸ್ತಾನೆ. ಅದಕ್ಕಾಗಿ ಜಪ ತಪಗಳನ್ನ ಮಾಡುವಂಥದ್ದು ಕೂಡ ಇದೆ. ಹಾಗೆ ಜಗತ್ತನ್ನ ನಾಶ ಮಾಡಲಿಕ್ಕೆ ತನಗೆ ಬಂದಿದ್ದಂತಹ ಶಕ್ತಿಯನ್ನ ಬಳಸಲಿಕ್ಕೆ ಆರಂಭ ಮಾಡ್ತಾನೆ. ಅವನು ತಾಯಿ ಭೂಮಿಯನ್ನ ಕದ್ದು ಸಮುದ್ರದ ಅಡಿಯಲ್ಲಿ ಮರೆಮಾಚಿ ಇಟ್ಕೊಳ್ಬಿಡ್ತಾನೆ. ಆಗ ವಿಷ್ಣು ಹಂದಿಯಾಗಿ ಹುಟ್ಟಿ ಹಿರಣ್ಯಾಕ್ಷನನ್ನ ಕೊಂದು ವರಾಹ ಅವತಾರವನ್ನ ತಾಳಿ ಭೂದೇವಿಯನ್ನ ಮತ್ತೆ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪಾತಾಳದಿಂದ ಭೂಮಿಯನ್ನ ತನ್ನ 2 ಕೋರೆ ಹಲ್ಲುಗಳ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಮೇಲಕ್ಕೆ ತಂದು ಸ್ಥಾಪನೆ ಮಾಡಿದ್ರು ಅನ್ನುವಂಥ ಒಂದು ವಿಚಾರ. ಅಂದಿನಿಂದ ವರಾಹ ದೇವರನ್ನ ಪೂಜೆ ಮಾಡುವಂತಹ ಒಂದು ಪದ್ಧತಿ ರೂಢಿಗೆ ಬಂತು. ಇಲ್ಲಿ ವರಾಹ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ವಿಶೇಷವಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡುವಂಥವ್ರನ್ನ ಆಕರ್ಷಣೆ ಮಾಡುತ್ತೆ. ಅಷ್ಟೇ ಏಕೆ ತಿರುಮಲದಲ್ಲಿ ವಾಸವಾಗಿರುವಂತಹ ವೆಂಕಟೇಶ್ವರ ಸ್ವಾಮಿ ಅಲ್ಲೇ ನೆಲೆ ನಿಲ್ಲಲಿಕ್ಕೂ ಕೂಡ ವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಅವರ ಅಪ್ಪಣೆಯಂತೆಯೇ ಅಲ್ಲಿ ನೆಲೆ ನಿಂತಿದ್ದಾರೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ತಿರುಮಲಕ್ಕೆ ಭೇಟಿ ನೀಡುವಂಥವರು ಮೊದಲು ವರಾಹ ಸ್ವಾಮಿಯ ದರ್ಶನವನ್ನ ಮಾಡಬೇಕು, ನಂತರದಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನ ಮಾಡಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗೆ ಈ ವರಾಹ ಜಯಂತಿ
ಪೂರ್ಣ ಭಕ್ತಿಯಿಂದ ಆಚರಿಸಲ್ಪಡುವಂಥ ಒಂದು ದಿನ. ಹಾಗೆ ಇಲ್ಲಿ ಸಮರ್ಪಣಾ ಭಾವ ಇರಬೇಕು. ಕೆಲವರು ಉಪವಾಸವನ್ನ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ವರಾಹ ರೂಪ ಒಂದು ಶಕ್ತಿಶಾಲಿಯಾದಂತಹ ರೂಪ ಅನ್ನುವಂಥದ್ದನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ದುಷ್ಟರ ಮೇಲೆ ಒಳ್ಳೆಯದರ ಅಂತಿಮ ವಿಜಯವನ್ನ ಸಾಧಿಸುವಂತಹ ಒಂದು ಪ್ರತೀಕವಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ವಿಜಯದ ಸಾಮರಸ್ಯದ ಮರು ಸ್ಥಾಪನೆ ಆಗುವಂತಹ ಒಂದು ಸಂದರ್ಭ. ಹಾಗಾಗಿನೇ ವ್ಯಕ್ತಿ ಎಂಥದ್ದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅವನಲ್ಲಿ ಇದ್ದಂತಹ ಒಂದು ನಂಬಿಕೆ, ಸದಾಚಾರ, ಇದರಿಂದ ಭಗವಂತ ಆತನ ಮೇಲೆ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಅವನಿಗೆ ಧೈರ್ಯವನ್ನು ತುಂಬುತ್ತಾನೆ. ಮತ್ತೆ ನಂಬಿಕೆಯನ್ನ ಎತ್ತಿ ಹಿಡಿಯುವಂತಹ ಒಂದು ಪೂಜೆ. ಹಾಗಾಗಿನೇ ದುಷ್ಟ ಶಕ್ತಿಗಳ ಮೇಲೆ ದೈವಿಕ ಹಸ್ತಕ್ಷೇಪದ ವಿಜಯವನ್ನ ಇದು ಸಂಕೇತಿಸುತ್ತೆ. ಭಕ್ತರು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಸಾಕಾರಗೊಳಿಸಲಿಕ್ಕೆ ಇದು ಪ್ರೇರೇಪಣೆ ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ವರಾಹ ಜಯಂತಿಯನ್ನ ಸ್ಮರಿಸುವ ಮೂಲಕ ಭಗವಾನ್ ವಿಷ್ಣುವನ್ನ ಸ್ಮರಣೆ ಮಾಡುವಂಥದ್ದು. ಹಾಗೆ ಒಳ್ಳೆಯತನ ಮತ್ತೆ ನ್ಯಾಯಯುತವಾದಂತಹ ತತ್ವಗಳಿಗೆ ಯಾವತ್ತೂ ಕೂಡ ಒಂದು ಬದ್ಧತೆ ಇರುತ್ತೆ. ಯಾವತ್ತೂ ಕೂಡ ಅದೇ ವಿಜಯಶಾಲಿಯಾಗತ್ತೆ ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತಹ ದಿನ ಇದು. ಹಾಗಾಗಿ ಭಗವಾನ್ ವಿಷ್ಣುವನ್ನ ಉತ್ಸಾಹದಿಂದ ಸಮರ್ಪಣಾ ಭಾವದಿಂದ ಪೂಜೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಹಲವಾರು ಆಚರಣೆಗಳನ್ನ ಮಾಡುವಂಥದ್ದು ಇದೆ. ಅಂದ್ರೆ ಈ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಉಪವಾಸಗಳನ್ನ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪವಿತ್ರ ಬಲಿಪೀಠವನ್ನ ಸ್ಥಾಪನೆ ಮಾಡಿ ವರಾಹ ಗಾಯತ್ರಿ ಮಂತ್ರವನ್ನ, ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡುವಂಥದ್ದು, ಜೊತೆಗೆ ಭಗವಂತನಿಗೆ ನೈವೇದ್ಯ ಅಂದ್ರೆ ಪ್ರಸಾದವನ್ನ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಈ ದಿನ ಹಾಲು, ಮೊಸರು ಮತ್ತೆ ತುಪ್ಪದಿಂದ ವಿಶೇಷ ಅಭಿಷೇಕವನ್ನ ಭಗವಾನ್ ವಿಷ್ಣುವಿಗೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಜಗತ್ತಿನಲ್ಲಿ ಧೈರ್ಯ, ತ್ಯಾಗ ಮತ್ತೆ ನ್ಯಾಯ, ಹಾಗೆ ನ್ಯಾಯವನ್ನ ರಕ್ಷಣೆ ಮಾಡಲಿಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡುವಂಥವ್ರಿಗೆ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಜೀವನದಲ್ಲಿ ಬರುವಂತಹ ಎಂಥದ್ದೇ ಸವಾಲುಗಳನ್ನು ಎದುರಿಸಲಿಕ್ಕೆ ಇದು ಧೈರ್ಯವನ್ನ ನೀಡುತ್ತೆ, ಆತ್ಮವಿಶ್ವಾಸವನ್ನ ನೀಡುತ್ತೆ. ಹಾಗೆ ಭಗವಂತನ ಮೇಲಿನ ನಂಬಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ನಮಗೆ ಸ್ಫೂರ್ತಿ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ವರಾಹ ಜಯಂತಿ ಆಚರಣೆ ಮತ್ತೆ ಈ ದಿನ ವಿಷ್ಣುವಿನ ಸ್ಮರಣೆ ಆಧ್ಯಾತ್ಮಿಕವಾದಂತಹ ಉತ್ತಮ ಅನುಭವಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಈ ದೈವಿಕತೆ ಅನ್ನುವಂಥದ್ದು ಯಾವಾಗಲೂ ಕೂಡ ನಾವು ಕಷ್ಟದ ಸಮಯದಲ್ಲಿ ಮಧ್ಯಪ್ರವೇಶ ಮಾಡುತ್ತೆ. ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ಕೊಳ್ತೀವಿ, ಆಗಲೇ ಭಗವಂತ ನಮ್ಮ ಅನುಗ್ರಹಕ್ಕಾಗಿ ಬರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುಂದುವರಿಯುವಂಥವ್ರಿಗೆ ಈ ದಿನ ತುಂಬಾ ಅತ್ಯುತ್ತಮವಾದಂತಹ ಒಂದು ದಿನ. ಹಾಗೆ ಈ ಜೀವನದ ಅರ್ಥವನ್ನ ಮಾಡಿಕೊಳ್ಳಿಕ್ಕೆ, ಮನುಷ್ಯನಾಗಿ ಹುಟ್ಟಿದ್ದು ಯಾಕಾಗಿ ಅನ್ನುವಂಥದ್ರ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಈ ದಿನ ವರಹಸ್ವಾಮಿಯ ಆರಾಧನೆಯನ್ನ ಮಾಡಬೇಕು. ಇದರಲ್ಲಿ ನಮ್ಮ ನೈಜ ಪರಿಕಲ್ಪನೆಗಳೇನಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮನಸ್ಸು ಕೇಂದ್ರೀಕರಣಗೊಳ್ಳುವಂಥದ್ದು, ಒಳ್ಳೆಯ ಕೆಲಸವನ್ನ ಮಾಡಲಿಕ್ಕೆ ಎಲ್ಲರ ಪ್ರೇರಣೆ ಇದ್ದೇ ಇರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು. ಹಾಗೆ ಆರಂಭದಲ್ಲಿ ಒಳ್ಳೆಯವರಿಗೆ ಕಷ್ಟಕಾಲ, ನಂತರದಲ್ಲಿ ಅವರಿಗೆ ಸುಖ ಸ್ಥಾನ ಸಿಕ್ಕತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಇದನ್ನ ವರಹ ರೂಪದಲ್ಲಿ ನಾವು ಕಾಣಬಹುದು. ಇದು ಕೂಡ ಸಾಂಕೇತಿಕವಾಗಿ ಮಾರ್ಮಿಕವಾಗಿ ಇರುವಂತಹ ಒಂದು ವಿಷ್ಣುವಿನ ಅವತಾರ. ಇಲ್ಲಿ ವರಹ ಜಯಂತಿಯ ದಿನ ಮಾಡಬೇಕಾಗಿರುವಂತಹ ಮತ್ತೊಂದು ಕೆಲಸ ಅಂತ ಹೇಳಿದ್ರೆ ದಾನವನ್ನ ಮಾಡುವಂಥದ್ದು. ಅಗತ್ಯ ಇರುವಂಥವ್ರಿಗೆ ಈ ದಿನ ದಾನ ಮಾಡುವಂಥದ್ದು, ಭಗವಂತನ ಸೇವೆ ಮಾಡುವಂಥದ್ದು, ಹಾಗೆ ಪ್ರವಚನಗಳಲ್ಲಿ ಧಾರ್ಮಿಕವಾದಂತಹ ವಿಚಾರಗಳಲ್ಲಿ ಭಾಗವಹಿಸುವಂಥದ್ದು. ಒಟ್ಟಾರೆ ಈ ದಿನ ವರಹ ಜಯಂತಿಯ ಸಂದರ್ಭದಲ್ಲಿ ವಿಷ್ಣುವಿನ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು. ಹಾಗೆ ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ವಿಧಿಬದ್ಧವಾಗಿ ಅಷ್ಟೇ ಪ್ರಾಮಾಣಿಕತೆಯಿಂದ ನಂಬಿಕೆಯಿಂದ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ವಿಚಾರ. ಇದರಿಂದ ದೇವರ ಅನುಗ್ರಹವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಹಾಗಾಗಿನೇ ತುಂಬಾ ಆಸಕ್ತಿದಾಯಕವಾದಂತಹ ಈ ದಿನದಲ್ಲಿ ನೀವು ಕೂಡ ವಿಷ್ಣುವನ್ನ ಆರಾಧನೆ ಮಾಡಿ, ನಿಮ್ಮ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ತಂಟೆ ತಕರಾರುಗಳಿದ್ರೆ, ಮನೆ ಕಟ್ಟಬೇಕು, ಸೈಟನ್ನು ಖರೀದಿ ಮಾಡಬೇಕು, ರಿಜಿಸ್ಟ್ರೇಷನ್ ಆಗಿಲ್ಲ, ತೊಂದರೆಗಳಿದೆ, ನ್ಯಾಯಾಲಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಇಂಥವರು ಈ ದಿನ ವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ನಿಮಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬಂಧುಗಳೇ, ಇನ್ನು ನಾಳೆಯ ದಿನ ಸ್ವರ್ಣಗೌರಿ ವ್ರತ ಇರುವಂತಹ ದಿನ ಇದು.
ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಆದರೆ ಈ ತದಿಗೆಯ ತಿಥಿ ಈ ದಿನ ಹಗಲು 12:21 ಆರಂಭ ಆಗ್ಬಿಡುತ್ತೆ. ಇದು ನಾಳೆಯ ದಿನ ಮಧ್ಯಾಹ್ನ 3:01 ಮುಕ್ತಾಯ ಆಗುವಂಥದ್ದು. ಕೆಲವು ಪಂಚಾಂಗಗಳಲ್ಲಿ ಈ ತದಿಗೆ ಈ ದಿನ 9:28 ಪ್ರಾರಂಭ ಆಗಿ ನಾಳೆಯ ದಿನ 11:32 ಮುಕ್ತಾಯ ಆಗತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನೀವು ಸ್ವರ್ಣಗೌರಿ ವ್ರತವನ್ನ ಮಾಡಲಿಕ್ಕೆ ಅತ್ಯಂತ ಮಹತ್ವದ ಮುಹೂರ್ತದ ಸಮಯ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ 6:09 ನಾಳೆ ಬೆಳಿಗ್ಗೆ 8:36 ಅಂದ್ರೆ 2:28 ಅವಧಿ ಏನಿದೆ ಇದರ ಒಳಗೆ ನೀವು ಸ್ವರ್ಣಗೌರಿ ವ್ರತವನ್ನ ಮಾಡಬೇಕು, ಗೌರಿ ಪೂಜೆಯನ್ನ ಮಾಡಬೇಕು. ಇಲ್ಲಿ ವಿವಾಹಿತ ಮತ್ತೆ ಅವಿವಾಹಿತ ಮಹಿಳೆಯರಿಗೆ ಗೌರಿಯ ಅನುಗ್ರಹಕ್ಕಾಗಿ ಗೌರಿ ಪೂಜೆಯನ್ನ ಮಾಡುವಂಥದ್ದು ಇದೆ. ಹಾಗಾಗಿ ಸ್ವರ್ಣಗೌರಿ ವ್ರತವನ್ನ 6ನೇ ತಾರೀಕು ಸೆಪ್ಟೆಂಬರ್ ಶುಕ್ರವಾರದ ದಿನ ಬೆಳಿಗ್ಗೆ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಉತ್ತಮ ಆರೋಗ್ಯ, ಕುಟುಂಬದ ರಕ್ಷಣೆ ಹಾಗೆ ಪತಿಗೆ ದೀರ್ಘಾಯುಷ್ಯವನ್ನು ಕೊಡು ಅಂತ ಹೇಳಿ ಈ ವ್ರತವನ್ನ ಆಚರಣೆ ಮಾಡುವಂಥದ್ದು, ಗೌರಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಸಂಪತ್ತು, ಸಮೃದ್ಧಿ, ವಂಶದ ನಿರಂತರತೆ, ಮೋಕ್ಷ ಹೀಗೆ ಮಂಗಳಕರವಾದಂತಹ ಬೇಡಿಕೆಗಳನ್ನು ಇಟ್ಟುಕೊಂಡೇ ಈ ಪುಣ್ಯಕರವಾದಂತಹ ವ್ರತವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಸ್ವರ್ಣಗೌರಿ ಗಣಪತಿಯ ತಾಯಿ, ಪರಶಿವನ ಪತ್ನಿ. ಹಾಗಾಗಿ ಶಿವನ ಪರಿವಾರ ದೇವತೆಗಳನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂತಹ ಆರೋಗ್ಯ, ಸಂಪತ್ತು, ಖ್ಯಾತಿ, ಅದೃಷ್ಟ ಮತ್ತೆ ಸಮೃದ್ಧಿಗಳು ಲಭ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೂ ಪ್ರತಿ ವರ್ಷ ಸ್ತ್ರೀಯರು ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡುವಂಥದ್ದು. ಹಾಗೆ ಕುಟುಂಬವನ್ನ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡಿಕೊಳ್ಬೇಕು, ಹಾಗೆ ಒಂದು ಸಾಮರಸ್ಯದ ಜೀವನ ಇರಬೇಕು ಅನ್ನುವಂಥದ್ದನ್ನ ಉತ್ತೇಜಿಸಲಿಕ್ಕಾಗಿ ಸ್ವರ್ಣಗೌರಿ ವ್ರತವನ್ನ ಮಾಡ್ತಾರೆ. ಇನ್ನು ಕುಟುಂಬದಲ್ಲಿ ಇದ್ದಂತಹ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ವ್ಯವಹಾರದಲ್ಲಿ ಸಂಪತ್ತು ಮತ್ತೆ ಸಮೃದ್ಧಿ ಇರಬೇಕು, ಅದಕ್ಕಾಗಿ ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗೆ ಮನುಷ್ಯನಿಗೆ ನೆಮ್ಮದಿ ಬೇಕು, ಆಂತರಿಕ ಶಾಂತಿ ಬೇಕು, ಅದಕ್ಕಾಗಿ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ವರ್ಣಗೌರಿ ವ್ರತವನ್ನ ಮಾಡ್ತಾರೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ಸ್ವರ್ಣಗೌರಿ ವ್ರತ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು. ಅದರಲ್ಲೂ ಈ ಮಳೆಗಾಲದಲ್ಲಿ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಗೌರಿಯ ಹಬ್ಬ ಬರುವಂಥದ್ದು. ಇನ್ನು ಹೊಸದಾಗಿ ಮದುವೆ ಆಗಿರುವಂತವ್ರಿಗೆ ಗೌರಿ ಹಬ್ಬ ತುಂಬಾ ವಿಶೇಷ. ವಧು ವರರನ್ನ ಮನೆಗೆ ಆಹ್ವಾನಿಸಿ ಹಿರಿಯರು ಆಶೀರ್ವಾದ ಮಾಡುವಂಥದ್ದು, ಹಾಗೆ ಸಿಹಿ ಊಟವನ್ನ ಮಾಡಿಸಿ ಅವರಿಗೆ ಸ್ವರ್ಣಗೌರಿ ಹಾಗೆ ಗಣಪತಿಯ ದರ್ಶನ ಮಾಡಿಸುವಂತಹ ಒಂದು ಕ್ರಮ ಕೂಡ ಇದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಗೌರಿ ವ್ರತವನ್ನ ಆಚರಣೆ ಮಾಡಿ ಮೊರದ ಬಾಗಿನವನ್ನ ಕೊಡುವಂತಹ ಸತ್ ಸಂಪ್ರದಾಯ ಕೂಡ ಕೆಲವರಲ್ಲಿದೆ. ಇನ್ನು ಈ ಗೌರಿಯ ವ್ರತಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನ ಈಗಾಗಲೇ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಅರಿಶಿನ, ಕುಂಕುಮ ಇರ್ಬೋದು, ರಂಗೋಲಿ ಇರ್ಬೋದು, ಹಾಗೆ ಅಲಂಕಾರಕ್ಕಾಗಿ ಹೂಗಳು, ಮಾವಿನ ಎಲೆ, ಪತ್ರೆಗಳು, ಜೊತೆಗೆ ಸ್ವರ್ಣಗೌರಿಯ ವಿಗ್ರಹ ಅದನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಒಂದು ತಟ್ಟೆ ಅಥವಾ ಹರಿವಾಣ, ಅದರಲ್ಲಿ ಸ್ವಲ್ಪ ಅಕ್ಕಿಯ ಮೇಲೆ ಬಾಳೆ ಎಲೆ, ಅದರಲ್ಲಿ ಕಳಶ ಸ್ಥಾಪನೆ ಮಾಡುವಂಥವರು ಕೆಲವರಿದ್ದಾರೆ. ಕೆಲವರು ಬರೀ ವಿಗ್ರಹವನ್ನ ಇಟ್ಟು ಪೂಜೆ ಮಾಡುವಂಥವರಿದ್ದಾರೆ. ಅದಕ್ಕೆ ಅನುಗುಣವಾಗಿ ಪೂಜಾ ಮಂಟಪವನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದು. ಇನ್ನು ವಿಶೇಷವಾಗಿ ಪರಿಮಳಯುಕ್ತವಾದಂತಹ ನೀರನ್ನ ನಾಳೆ ಹಬ್ಬಕ್ಕೆ ಬಳಸಬೇಕು. ಅಂದ್ರೆ ಜಾಯಿಕಾಯಿ, ಏಲಕ್ಕಿ, ಕೇಸರಿ, ಕರ್ಪೂರ, ಲವಂಗ ಎಲ್ಲವನ್ನ ನೀರಿನಲ್ಲಿ ನೆನೆಸಿಟ್ಟು ಆ ಕಲಸಿದ ನೀರನ್ನ ನಾಳೆ ತೆಂಗಿನಕಾಯಿಯ ಕಳಶಕ್ಕೆ ಬಳಸಬೇಕು ಅನ್ನುವಂಥದ್ದು. ಇನ್ನು ದೇವಿಯ ವಿಗ್ರಹಕ್ಕೆ ಕೆಲವರು ತುಂಬಾ ಅಲಂಕಾರ ಮಾಡ್ತಾರೆ, ಮುಖವಾಡವನ್ನೇ ತಂದು ಪೂಜೆ ಮಾಡುವಂಥದ್ದು ಇದೆ. ಹಾಗೆ ನಾಳೆಯ ದಿನ ವಿಶೇಷವಾಗಿ ಗೆಜ್ಜೆ ವಸ್ತ್ರಗಳನ್ನ ದೇವಿಗೆ ಸಮರ್ಪಣೆ ಮಾಡಬೇಕು. ಅದರಲ್ಲೂ 16 ಎಳೆಯ ಗೆಜ್ಜೆ ವಸ್ತ್ರಗಳನ್ನ ದೇವಿಗೆ ಪೂಜಾ ಸಂದರ್ಭದಲ್ಲಿ ಇಡಬೇಕು. ಮತ್ತೆ 16 ದಾರಗಳಿರಬೇಕು, 16 ಗಂಟುಗಳಿರಬೇಕು ಅನ್ನುವಂಥ ಒಂದು ದೂರ ಬಂಧನವನ್ನ ನಾಳೆ ಮಾಡಿಕೊಳ್ಬೇಕು. ಇನ್ನು ನಾಳೆ ವಿಶೇಷವಾಗಿ ಅರಿಶಿನದ ಉಪಯೋಗ ಹೆಚ್ಚು. ಅದಕ್ಕಾಗಿನೇ ಸೇವಂತಿಗೆ ಹೂವಿನಿಂದಲೇ ತಾಯಿಗೆ ಪೂಜೆ ಮಾಡುವಂಥದ್ದು. ಇನ್ನು ಅರಿಶಿನದ ದಾರವನ್ನ ಕೈಗೆ ಕಟ್ಟಿಕೊಳ್ಳುವಂಥದ್ದು. ಹಾಗೆ ಸುಮಂಗಲಿಯರು ವಿಶೇಷವಾಗಿ ಮೈ ತುಂಬ ಅರಿಶಿನವನ್ನ ಹಚ್ಚಿಕೊಂಡೇ ಪೂಜೆಯನ್ನ ಮಾಡಬೇಕು. ಹಾಗೆ ಸ್ನಾನದ ನೀರಿಗೂ ಕೂಡ ಚಿಟಿಕೆ ಅರಿಶಿನವನ್ನ ಬೆರೆಸಿ ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ನಾಳೆ ಅರಿಶಿನಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇರುವಂಥದ್ದು. ಇನ್ನು ನಾಳೆಯ ದಿನ ಪಂಚಾಮೃತವನ್ನ ಮಾಡುವಂಥದ್ದು. ಅದರಲ್ಲೂ ತಾಯಿಗೆ ತುಂಬಾ ಇಷ್ಟವಾದಂತಹ ಹೋಳಿಗೆಯನ್ನ
ಒಬ್ಬಟ್ಟನ್ನು ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ನಾಳೆ ಬಾಗಿನವನ್ನು ಕೊಡಬೇಕು, ಮೊರದ ಬಾಗಿನ. ಅದರಲ್ಲಿ ಅರಿಶಿನ, ಕುಂಕುಮ, ಕಾಡಿಗೆ, ಚಂದನ, ಬಳೆಗಳು, ವಿಳ್ಳೆದೆಲೆ, ಅಡಿಕೆ, ಹಳದಿ ದಾರ, ವಸ್ತ್ರ, ತೆಂಗಿನಕಾಯಿ, ಹಾಗೆ ದಕ್ಷಿಣೆ, ಫಲತಾಂಬೂಲ ಇತ್ಯಾದಿ 21 ಮಂಗಳ ದ್ರವ್ಯಗಳನ್ನ ಹೊಸ ಬಿದಿರಿನ ಮೊರದಲ್ಲಿ ಇಟ್ಟು ಅದನ್ನ ಮುಚ್ಚಿ ಮುತ್ತೈದೆಯರಿಗೆ ಬಾಗಿನ ಕೊಡುವಂಥದ್ದು ಇದೆ. ಇನ್ನು ನಾವು ನಾಳಿನ ಸಂಚಿಕೆಯಲ್ಲಿ ಈ ಬಾಗಿನದ ಬಗ್ಗೆ, ಹಾಗೆ ಬಾಗಿನಕ್ಕೆ ಹಾಕಬೇಕಾದಂತಹ ಸಾಮಗ್ರಿಗಳು ಮತ್ತೆ ಪೂಜಾ ವಿಧಿವಿಧಾನಗಳು ಹೇಗಿರಬೇಕು ಅನ್ನುವಂತಹ ವಿಚಾರಗಳನ್ನ ವಿಶೇಷ ಸಂಚಿಕೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಕೂಡ ವರಸಿದ್ಧಿ ವಿನಾಯಕ ಅನುಗ್ರಹವನ್ನುಂಟು ಮಾಡಲಿ. ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ನೆರವೇರಲಿ. ಭಗವಂತನ ಅನುಗ್ರಹ ಸದಾ ಸರ್ವದಾ ನಿಮ್ಮ ಮೇಲಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಸಂತೋಷ ಇದೆ, ನೆಮ್ಮದಿ ಇದೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ತುಂಬ ಸಹಾಯಕವಾಗಿರುವಂತಹ ಸನ್ನಿವೇಶಗಳು ಕೂಡ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಬೆಂಬಲ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತುಂಬ ಫಲಪ್ರದವಾಗುವಂಥದ್ದು. ಇನ್ನು ಕುಟುಂಬ ಸದಸ್ಯರ ಹಣಕಾಸಿನ ಬೆಂಬಲ ಕೂಡ ಇದಕ್ಕೆ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಾಹನ ಸಂಬಂಧಿತವಾದಂತಹ ವ್ಯವಹಾರಗಳು ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೆ. ಅದೇ ರೀತಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ತೀರ್ಮಾನಗಳನ್ನು ಕೈಗೊಂಡ್ರು ಇವತ್ತು ಮತ್ತು ನಾಳೆ ತುಂಬ ಯಶಸ್ವಿಯಾಗುವಂತಹ ದಿನ ನಿಮಗೆ. ಇನ್ನು ಸ್ವಲ್ಪ ರೋಗ ಬಾಧೆ ಇರಬಹುದು, ಅನಾರೋಗ್ಯ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ನಿಮ್ಮನ್ನು ಕಾಡಿಸ್ಬೋದು. ಆದರೂ ಕೂಡ ಮನೆ ಮದ್ದಿನಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಹಿತಶತ್ರುಗಳನ್ನು, ನಿಮ್ಮ ವೈರಿಗಳನ್ನು ಈ ದಿನ ಹೇಗೆ ದೂರ ಇಡಬೇಕು ಅನ್ನುವಂಥ ಒಂದು ವಿಶೇಷ ಕೌಶಲ್ಯ ನಿಮಗೆ ಗೊತ್ತಿರುವಂಥದ್ದಿದೆ. ಹಾಗೆ ತಪ್ಪು ತಿಳುವಳಿಕೆಗಳಿಂದ ದೂರವಾಗಿ ಅದರಲ್ಲಿ ಒಂದು ಒಳ್ಳೆಯತನವನ್ನು, ಹಾಗೆ ನಿಮ್ಮ ಅಭಿಪ್ರಾಯಗಳು ಒಳ್ಳೆಯದಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಕಾಲ ನಿಮಗೆ. ಇನ್ನು ಈ ದಿನ ಕೈಯಲ್ಲಿರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ, ಜವಾಬ್ದಾರಿಗಳನ್ನು ಪೂರೈಸ್ತೀರಿ, ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬದ ಸದಸ್ಯರೊಬ್ಬರು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಿಲ್ಬಹುದು. ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಆದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಒಟ್ಟಾರೆ ನಿಮ್ಮ ಒಂದು ಅಜೆಂಡಾ ಏನಿದೆ, ನಿಮ್ಮ ಗುರಿ ಏನು, ನಿಮ್ಮ ಪ್ರಕಲ್ಪ ಏನು ಅನ್ನುವಂಥದ್ದನ್ನು ಬಹಳ ವಿವರವಾಗಿ ತಿಳಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಅದಕ್ಕಾಗಿ ಮಾತು ಚೆನ್ನಾಗಿದೆ, ತುಂಬ ನಿರ್ದಾಕ್ಷಿಣ್ಯವಾಗಿ ಮಾತಾಡುವಂಥದ್ದು, ಅಷ್ಟೇ ವಿಚಾರಗಳನ್ನು ತಿಳಿಸುವಂತಹ ಒಂದು ದಾಷ್ಟಿಕ ಕೂಡ ಇರೋದರಿಂದ ಕಮ್ಯುನಿಕೇಷನ್ ಚೆನ್ನಾಗಿದೆ. ಸಮಸ್ಯೆಗಳನ್ನು ಈ ನಿಟ್ಟಿನಲ್ಲಿ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಇನ್ನು ಹಣ ಹೂಡಿಕೆಗೆ ಒಳ್ಳೆಯ ಕಾಲ, ಮುಂದುವರಿರಿ. ಮಹಾಲಕ್ಷ್ಮಿಯ ಅನುಗ್ರಹ ಇದೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಗ್ರಹಗತಿಗಳು ಈ ದಿನ ನಿಮಗೆ ತುಂಬ ಸಂಯಮದಿಂದ ಇರಬೇಕು ಅಂತ ಹೇಳಿ ಸೂಚಿಸ್ತಾ ಇದೆ. ತುಂಬ ತಾಳ್ಮೆ ಬೇಕು. ಆತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಡೆದು ಆ ಒಂದು ಸನ್ನಿವೇಶವನ್ನು ಅಧ್ಯಯನ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೋವನ್ನು ಉಂಡ್ರೆ ಮುಂದೆ ಉತ್ತಮವಾದ ಫಲ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ಕಷ್ಟ ಅಂತ ಅನ್ನಿಸ್ಬೋದು. ಈ ಕಷ್ಟವೇ ನಾಳೆಯ ಸುಖದ ಒಂದು ಸೋಪಾನಕ್ಕೆ ಮೆಟ್ಟಿಲಾಗಿರುವಂಥದ್ದು. ಹಾಗಾಗಿ ಈ ದಿನ ನೀವು ನಿರಾಶರಾಗಬೇಡಿ. ಫಲಿತಾಂಶ ಯಾವುದೇ ರೀತಿಯಲ್ಲಿರಲಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಒಂದು ಕ್ಲಿಷ್ಟಕರವಾದಂತಹ ಸನ್ನಿವೇಶ ಎದುರಾಗುತ್ತೆ. ಅದನ್ನು ಬಹಳ ಸಂಯಮದಿಂದ ನೀವು ಹ್ಯಾಂಡಲ್ ಮಾಡಬೇಕು. ಅಲ್ಲಿ ಒಂದು ಗೊಂದಲಕ್ಕೆ, ಗಲಾಟೆಗೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಆತುರದ ನಿರ್ಣಯಗಳನ್ನು ಮಾಡೋದ್ರಿಂದ ಸ್ವಲ್ಪ ಎಡವಟ್ಟಾಗುತ್ತೆ, ಖರ್ಚಾಗತ್ತೆ, ನಷ್ಟ ಆಗುತ್ತೆ. ಸಂಬಂಧಗಳು, ವಿರೋಧಿಗಳು, ದೂರ ದೂರ ಆಗುವಂತಹ ಸಂಬಂಧಗಳು ಬರುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಿಯಂತ್ರಣ ಇದ್ದರೆ ಉತ್ತಮ.
ಹಣದ ಹೂಡಿಕೆಯಿಂದ ಆದಷ್ಟು ದೂರ ಇರಬೇಕು ಈ ದಿನದಲ್ಲಿ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಮಕ್ಕಳ ವಿಚಾರ, ಮಕ್ಕಳ ಆರೋಗ್ಯ, ಅವರ ವಿದ್ಯಾಭ್ಯಾಸ, ಅವರ ಮುಂದಿನ ಬದುಕು, ಅವರ ಪ್ರಗತಿ, ಇದರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹಾಗೆ ಅತ್ಯುತ್ತಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಈ ದಿನ ನಿಮ್ಮ ಹಿರಿಯರು ಅಥವಾ ಕುಟುಂಬದಲ್ಲಿರುವಂತಹ ಆದರ್ಶ ವ್ಯಕ್ತಿಗಳು ನಿಮಗೆ ಸಹಾಯಕರಾಗಿ ನಿಲ್ತಾರೆ. ಹಾಗಾಗಿ ಈ ದಿನ ಭಾವನಾತ್ಮಕವಾಗಿ ನೋವಿದ್ರೂ ಕೂಡ ಅದನ್ನು ಮರೆತು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭೂವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯವಹಾರಗಳು ನಿಧಾನವಾಗಿ ನಡೆಯುವಂಥ ದಿನ. ನಿಮ್ಮ ಸ್ಪೀಡಿಗೆ ಕೆಲಸ ಆಗಲ್ಲ, ನೀವು ಅಂದುಕೊಂಡಂಥ ಫಲಿತಾಂಶಗಳು ಸಿಕ್ಕಲ್ಲ, ಎಲ್ಲ ಕಡೆ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗ್ತಾರಲ್ಲ ಅಂಥವ್ರ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಣಕಾಸಿನ ವ್ಯವಹಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ವೈಯಕ್ತಿಕ ವಿವರಗಳನ್ನು ಅವರ ಜೊತೆ ಈ ದಿನ ಹೆಚ್ಚು ಚರ್ಚೆ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಕಬ್ಬು ಸಿಹಿ ಇದೆ ಅಂತ ಹೇಳಿ ಬುಡದವರೆಗೂ ತಿನ್ನಬಾರ್ದು. ಹಾಗಾಗಿ ಯಾರನ್ನ ಎಷ್ಟು ಬಳಸ್ಕೊಳ್ಬೇಕೋ ಅಷ್ಟೇ ಬಳಸ್ಕೊಳ್ಳುವಂಥದ್ದು ನಿಮ್ಮ ಒಂದು ಯೋಗಕ್ಷೇಮದ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹಿರಿಯರ ಸಲಹೆ ಪಡ್ಕೊಳ್ಳುವಂಥದ್ದು, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಏಕೆಂದರೆ ಹೊಸ ಯೋಜನೆಗೆ ಕೈ ಹಾಕ್ತೀರಿ, ಹೊಸ ವ್ಯಾಪಾರ ಅದು, ಹೊಸ ದಾರಿ ಅದು. ಹಾಗಾಗಿ ಪರಿಚಯ ಇಲ್ಲದಂತಹ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಿ, ಅನುಭವ ಬೇರೆ ಕಡಿಮೆ ಇರುವಂಥದ್ದು, ದೂರದೃಷ್ಟಿ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಬುದ್ಧಿವಂತರ ಲಕ್ಷಣ. ಅಂಥ ಒಂದು ಬುದ್ಧಿವಂತಿಕೆ ನಿಮಗಿದೆ, ಆದರೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ದೈವಿಕ ಚಿಂತನೆ ಹೆಚ್ಚಾಗುವಂಥ ಸಂದರ್ಭ. ಅದರಲ್ಲೂ ಮಾತೃವರ್ಗದವರಿಂದ ನಿಮಗೆ ತುಂಬ ಸಹಾಯ ಸಹಕಾರಗಳಿದೆ, ತಾಯಿಯವರ ಆಶೀರ್ವಾದ ಇದೆ, ಅವರ ಬೆಂಬಲ ಇದೆ. ಹಾಗೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಒಟ್ಟಾರೆ ಯಾವುದೇ ರೀತಿಯ ಹಿನ್ನಡೆ ಇರಲಿ, ಯಾವುದೇ ಕೆಲಸಗಳು ನಿಧಾನವಾಗಿ ನಡೀತಾ ಇರಲಿ, ತೊಂದರೆ ಇಲ್ಲ. ಆದರೆ ಫಲಿತಾಂಶಗಳು ನಾಳೆ ಸ್ಥಿರವಾಗಿ ಸಿಕ್ಕತ್ತೆ. ಒಳ್ಳೆಯ ಫಲಿತಾಂಶ, ಸಂತೋಷದ ಫಲ ಅದು. ಹಾಗಾಗಿ ಸ್ವಲ್ಪ ನಿರೀಕ್ಷೆ ಮಾಡುವಂಥದ್ದು, ತುಂಬ ತಾಳ್ಮೆಯಿಂದ ಕಾಯುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ತೃತೀಯದಲ್ಲಿದ್ದಾನೆ. 3ನೇ ಮನೆ, ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ತುಂಬ ಧೈರ್ಯದಿಂದ ಕೆಲಸಗಳನ್ನು ಮಾಡುವಂಥ ಉತ್ಸಾಹ, ಹುಮ್ಮಸ್ಸು, ಎನರ್ಜಿ ಎಲ್ಲವೂ ಕೂಡ ಈ ದಿನ ಸಾಲು ಸಾಲಾಗಿ ನಿಮ್ಮ ಮುಂದೆ ನಿಂತಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಕೈ ಮೇಲಾಗುತ್ತೆ. ಯಾವುದೇ ಕ್ಷೇತ್ರದಲ್ಲಿರಲಿ, ಕೈ ಹಾಕಿದ್ರೆ ಕೆಲಸ ಆದಾಗೆ, ಮುಟ್ಟಿದ್ದೆಲ್ಲ ಚಿನ್ನವಂತಿಗೆ ಪರಿವರ್ತನೆ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ತುಂಬ ಉತ್ಸಾಹದಾಯಕವಾಗಿರುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಒಂದು ಕುತೂಹಲ ಇದೆ. ಹಾಗೆ ಈ ದಿನ ಒಂದು ಕಮಿಟ್ಮೆಂಟ್ಗೆ ಒಳಗಾಗುವಂಥದ್ದು, ಏನೋ ಒಂದು ತೀರ್ಮಾನ ಆಗುತ್ತೆ. ಹಾಗಾಗಿ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂತಹ ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ. ಅದು ನಿಮ್ಮ ಸಂಗಾತಿ ಪ್ರೀತಿಯ ವಿಚಾರವಾಗಿರ್ಬೋದು, ವ್ಯಾಪಾರದ ದೃಷ್ಟಿಯಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು, ಉದ್ಯೋಗದಲ್ಲಿ ಇರ್ಬೋದು, ಅಥವಾ ಆರೋಗ್ಯದಲ್ಲಿ ಇರ್ಬೋದು. ಸಂಬಂಧಗಳು ಯಾವುದೇ ರೀತಿ ಇದ್ದರೂ ಕೂಡ ಅದರಲ್ಲಿ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಕೆಲಸಗಳು, ಆಲೋಚನೆ ಮಾಡುವಂತಹ ವಿಚಾರಗಳು ಬಹಳ ಪರಿಪೂರ್ಣವಾಗಿರುತ್ತೆ. ಹಾಗೆ ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಅದರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿ, ಬೇರೆಯವರ ಮೇಲೆ ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತೆ. ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ಸಹಕಾರ ಇದು 4 ಜನರಿಗೆ ತಿಳಿಯುವಂಥದ್ದು. ಹಾಗಾಗಿ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಜನ ಒಳ್ಳೆಯದನ್ನೇ ಹಾರೈಸುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರದಲ್ಲಿ ಲಾಭ ಇದೆ, ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ನೆನ್ನೆಗಿಂತ ಉತ್ತಮ. ಹಾಗಾಗಿ ಬಂಡವಾಳ ಹಾಕಬೇಕು, ಏನೋ ಹೊಸದಾಗಿ ಒಂದು ಭೂಮಿಯನ್ನು, ಮನೆಯನ್ನು, ಸೈಟನ್ನು ಖರೀದಿ ಮಾಡಬೇಕು ಇತ್ಯಾದಿ ವಿಚಾರಗಳು ಮನೆಯಲ್ಲಿ ತಲೆಯಲ್ಲಿ ಇದ್ದೇ ಇದೆ. ಹಾಗಾಗಿ ಮನೆಯಲ್ಲಿ ಈ ಬಗ್ಗೆ ಮಾತಾಡ್ತೀರಿ, ತಲೆಯಲ್ಲಿ ಆಲೋಚನೆಗಳು ಇರುವಂಥದ್ದು. ಇದಕ್ಕೆ ಸ್ವಲ್ಪ ಚಾಲನೆ ಕೊಡಿ, ಒಳ್ಳೆಯದಾಗತ್ತೆ. ಆ ರೀತಿಯ ಆಲೋಚನೆಗಳು ನಿಮ್ಮದಾಗುವಂಥ ಒಂದು ಸಂದರ್ಭ ಇದೆ. ಭಗವಂತನ ಅನುಗ್ರಹ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ನಿಮ್ಮ ಸ್ನೇಹಿತರ ಬಂಧುಗಳ ಸಹಕಾರ ಚೆನ್ನಾಗಿದೆ. ಎಲ್ಲವೂ ಸರಿ ಇದ್ದಾಗ ಹಿಂದೆ ಮುಂದೆ ನೋಡಬೇಡಿ, ಭಗವಂತನ ಮೇಲೆ ಭಾರ ಹಾಕಿ ಭಗವಂತನನ್ನು ನಂಬಿ ಮುಂದೆ ಹೋಗಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನದ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಕಷ್ಟವಾಗ್ಬೋದು, ಜವಾಬ್ದಾರಿ ಒತ್ತಡದಿಂದ ಕೂಡಿರ್ಬೋದು. ಆದರೂ ಅದನ್ನು ನಿಭಾಯಿಸ್ತೀರಿ. ಒಂದು ಗುರಿಯನ್ನು ತಲುಪುವಂತಹ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ, ವಿಲ್ ಪವರ್ ಚೆನ್ನಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು, ನಾಳೆ ಜೀವನದಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಬೇಕು ಅನ್ನುವಂಥ ಒಂದು ಆಸೆ ಇದೆ, ಆಲೋಚನೆ ಇದೆ. ಇದಕ್ಕಾಗಿ ಪ್ರಯತ್ನ ಮಾಡಿ. ನಿಮಗೆ ಎಷ್ಟೇ ಒಂದು ಆಕರ್ಷಣೆಗಳು ಬರಲಿ, ನಿಮ್ಮನ್ನು ದಿಕ್ಕು ತಪ್ಪಿಸಲಿ, ಅಥವಾ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ಅಡ್ಡದಾರಿ ಇಡಿಸಲಿ, ಅದನ್ನು ಮರೆತು ವಾಪಸ್ಸು ಬರುವಂತಹ ಒಂದು ನಿರ್ಧಾರಿತವಾದಂತಹ ಮನಸ್ಸು ಈ ದಿನ ನಿಮಗಿದೆ. ಅಂಥವರು ಈ ದಿನ ವಾಪಸ್ಸು ಬರಲಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಏಕೆಂದರೆ ಶಿವತತ್ವ ಲಹರಿಗಳು ಈ ದಿನದಿಂದ 3 ದಿನ ಬಹಳ ವಿಶೇಷವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿನೇ ಈ ದಿನ ನೀವು ಸಂಕಲ್ಪದಂತೆ ಮುಂದುವರಿರಿ. ಕೆಟ್ಟವರ ಸಹವಾಸ ಬಿಡಿ, ಕೆಟ್ಟ ಹವ್ಯಾಸಗಳನ್ನು ಮರೆತು ಬಿಡಿ. ಆದರೆ ಮುಂದೆ ಜೀವನದಲ್ಲಿ ಬೇಕಾಗಿರುವಂತಹ ಕೆಲವು ಅಮೂಲ್ಯವಾದಂತಹ ಗುರಿಗಳಿದೆ, ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾವುದಾದ್ರೂ ಒಬ್ಬ ಆದರ್ಶ ವ್ಯಕ್ತಿಯನ್ನು ಈ ದಿನ ನಿಮ್ಮ ಮುಂದೆ ಚಿತ್ರಿಸ್ಕೊಳ್ಳಿ, ಅವರನ್ನು ಸ್ಮರಿಸ್ಕೊಳ್ಳಿ, ಅವರು ನಡೆದು ಬಂದಂತಹ ದಾರಿಯನ್ನು ಒಮ್ಮೆ ಅವಲೋಕನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ನಡತೆಯಿಂದ, ನಡವಳಿಕೆಯಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಮಾತಿರಬೇಕು, ನಿಮ್ಮ ನಡತೆ ಕೂಡ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಷ್ಠೆಯ ಅಗತ್ಯತೆ ಇದೆ. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು, ಕಮಿಟ್ಮೆಂಟ್ ಅನ್ನುವಂಥದ್ದು ಬೇಕು. ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ಆಗಲ್ಲ, ಕೆಲಸ ಮಾಡಿದ್ರೆ ಕೆಲಸವೇ ಆಗಿರಬೇಕು, ಹೊಡೆದ್ರೆ ಭಂಡಾರ ಹೊಡಿಬೇಕು. ಹಾಗೆ ಸ್ಕೈ ಈಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಗುರಿಯಾಗಿರಬೇಕು. ಹಾಗಾಗಿ ಅಲ್ಪತೃಪ್ತರಾಗಬೇಡಿ. ನೀವು ಸಾಧನೆ ಮಾಡಲಿಕ್ಕೆ ಆಕಾಶದ ಎತ್ತರದಷ್ಟು ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ, ಸಮರ್ಥವಾಗಿ ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸ್ಥಿರವಾಗಿರುವಂತಹ ದಿನ. ಏನೇ ಮಾಡಿದ್ರೂ ಈ ದಿನ ಬಹಳ ಸ್ಥಿರವಾದಂತಹ ಕೆಲಸಗಳನ್ನು ಮಾಡ್ತೀರಿ, ಅದು ಶಾಶ್ವತವಾದ ಫಲಿತಾಂಶಗಳನ್ನು ಕೊಡುತ್ತೆ. ಹಾಗಾಗಿ ತತ್ಕಾಲಕ್ಕೆ ನಿಮಗೆ ಖುಷಿ ಸಿಕ್ಕುವಂಥದ್ರಲ್ಲಿ ಆಸಕ್ತಿ ಇಲ್ಲ, ಅದು ಶಾಶ್ವತವಾದ ನೆಮ್ಮದಿಯನ್ನು ಕೊಡಬೇಕು. ಅದಕ್ಕಾಗಿ ಈ ದಿನ ತುಂಬ ಹಾತೊರೆಯುವಂಥದ್ದು ಕೂಡ ಇದೆ. ಹಾಗಾಗಿ ತುಂಬ ದೂರದೃಷ್ಟಿ ಇರುವಂಥ ವ್ಯಕ್ತಿ ನೀವು. ಹಾಗೆ ಈ ದಿನದ ಆಲೋಚನೆಗಳು ಕೂಡ ನಿಮ್ಮ ಕುಟುಂಬದ ಪರವಾಗಿರುತ್ತೆ. ನಿಮ್ಮ ಸ್ವಾರ್ಥ ಇಲ್ಲ. ನಿಮ್ಮ ಮನೆಯವರಾಗಲಿ, ಮಕ್ಕಳಾಗಲಿ, ಕುಟುಂಬ ಸದಸ್ಯರಾಗಲಿ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸ್ತೀರಿ. ನನಗೆ ಕಷ್ಟ ಬಂದರೂ ತೊಂದರೆ ಇಲ್ಲ, ಬೇರೆಯವರು ಸುಖವಾಗಿರಬೇಕು, ನನ್ನನ್ನು ನಂಬಿರುವಂಥವರು ಸಂತೋಷದಿಂದ ಇರಬೇಕು ಅನ್ನುವಂಥ ಒಂದು ಉದಾರವಾದಂಥ, ಸದಾಚಾರವುಳ್ಳವಾದಂಥ ಅಭಿಪ್ರಾಯ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ತುಂಬ ಸಂತೋಷ ಇದೆ. ಹಾಗೆ ಸಹಕಾರ ಕೂಡ ಬಹಳ ಚೆನ್ನಾಗಿ ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳು ತುಂಬ ಧನಾತ್ಮಕವಾಗಿ ಇರುವಂಥದ್ದು, ತುಂಬ ಪಾಸಿಟಿವ್ ಆಗಿರ್ತೀರಿ. ನಿಮಗೆ ಕೆಟ್ಟದ್ದನ್ನು ಮಾಡಿದಂಥವ್ರಿಗೆ, ಮೋಸ ಮಾಡಿದಂಥವರು ಅವರು ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಬಯಸುವಂಥ ಒಂದು ಉದಾತ್ತತೆ ಇದೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ಮೇಲ್ಪಂಕ್ತಿಯಲ್ಲಿ ಇರ್ತೀರಿ. ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಅದರಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಆದಾಯ ಮಾರ್ಗದಲ್ಲಿ ನಿರೀಕ್ಷಿತವಾದಂತಹ ಒಂದು
ಫಲವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ಸದಾ ಚಟುವಟಿಕೆಯಿಂದ ಇರ್ತೀರಿ. ಏನಾದರೂ ಒಂದು ಹೊಸದನ್ನು ಮಾಡ್ತೀರಿ, ಹೊಸ ದಾರಿ ಬೇಕು, ಹೊಸತು ಈ ದಿನ ನಿಮಗೆ ತುಂಬ ಇಷ್ಟವಾಗುತ್ತೆ. ಹಾಗೆ ಈ ದಿನ ಐಷಾರಾಮಿ ವಸ್ತುಗಳನ್ನಾಗಲಿ, ವಾಹನವನ್ನಾಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಖರೀದಿ ಮಾಡುವಂಥ ಯೋಗ ಇದೆ, ಅವಕಾಶ ಇದೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಈ ದಿನ ನಿಮ್ಮ ಸಂತೋಷಕ್ಕೆ, ನಿಮ್ಮ ವೈಯಕ್ತಿಕ ಬದುಕಿನ ಕಡೆ ಗಮನ ಕೊಡಿ. ಸಂತೋಷ ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ನೀವು ಮಾಡುವಂಥ ಪ್ರಯತ್ನದಿಂದ ಬರುವಂಥ ಫಲಗಳು ಅಷ್ಟಕ್ಕಷ್ಟೇ ಇರುತ್ತೆ, ಮಿಶ್ರ ಫಲಗಳಿರುತ್ತೆ. ಹಣದ ವಿಚಾರದಲ್ಲಿ ತುಂಬ ಏರಿಳಿತಗಳು ಇರುವಂಥದ್ದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ಭಿನ್ನಾಭಿಪ್ರಾಯವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕನ್ವಿನ್ಸ್ ಮಾಡ್ತೀರಿ, ಮಾತಾಡ್ತೀರಿ. ಎಷ್ಟೇ ಮಾತಾಡಿದ್ರೂ ಕೂಡ ನೀವು ನಿಮ್ಮದು ಸರಿ ಅನ್ನೋಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೋ ಅದನ್ನು ಹಾಗೆ ಬಿಟ್ಬಿಡುವಂಥದ್ದು ಉತ್ತಮ. ಇವತ್ತಲ್ಲ ನಾಳೆ ನಿಮ್ಮ ಒಂದು ಕೆಲಸ, ನಿಮ್ಮ ಉದ್ದೇಶ ಸರಿ ಇತ್ತು ಅನ್ನುವಂಥದ್ದನ್ನು ತನಗೆ ತಾನೇ ಸಾಬೀತುಪಡಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿನ ಅಂಥ ವ್ಯರ್ಥ ಪ್ರಯತ್ನವನ್ನು ಕೂಡ ಮಾಡಬೇಡಿ. ಹಾಗೆ ಹೆಸರು ಬರಲಿ, ಒಳ್ಳೆಯತನ ಸಿಕ್ಕಲಿ ಅಂತ ಹೇಳಿ ಹಾತೊರಿಬೇಡಿ. ನಿಮ್ಮ ಒಂದು ಸ್ಪೀಡನ್ನು ನೀವು ಮೇಂಟೈನ್ ಮಾಡಿ. ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆ, ಅದರಲ್ಲಿ ಮುಂದುವರಿರಿ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳು ಸಿಕ್ಕುವಂಥದ್ದು ಇದೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಬೇರೆಯವರ ತಪ್ಪುಗಳನ್ನು ತೋರಿಸಲಿಕ್ಕೆ ಹೋಗಬೇಡಿ. ಈ ದಿನದಲ್ಲಿ ಬೇರೆಯವರು ಮಾಡಿರುವಂಥ ಅನ್ಯಾಯ ಆಗಲಿ, ಒಂದು ರೀತಿಯಲ್ಲಿ ದುರಾಚಾರ ಆಗಲಿ, ನಿಮಗೆ ತಂದಿರುವಂಥ ನೋವು, ದುಃಖ ಇತ್ಯಾದಿಗಳನ್ನು ಈ ದಿನ ಆದಷ್ಟು ಸ್ಮರಿಸ್ಕೊಳ್ಳದೇ ಇರುವಂಥದ್ದು ಉತ್ತಮ. ಇದು ಸಮಯವನ್ನು ತಿಂದುಬಿಡುತ್ತೆ. ಹಾಗಾಗಿ ಹಳೆಯದನ್ನು ಜ್ಞಾಪಿಸ್ಕೊಳ್ಬೇಡಿ. ಆದರೆ ಅನುಭವ ಇರಲಿ, ಅದರಿಂದ ಆಗಿರುವಂಥ ಪಾಠ ನಿಮ್ಮ ಗಮನದಲ್ಲಿರಲಿ. ಆದರೆ ಅದಕ್ಕಾಗಿಯೇ ಹೆಚ್ಚು ಸಮಯವನ್ನು ನೀವು ಇಟ್ಕೊಳ್ಳುವಂಥದ್ದು, ನೀವು ಮಾಡಿರುವಂಥ ಕೆಲಸ ಸರಿ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಇನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನೀವು ಪರಿಸ್ಥಿತಿಯನ್ನು ಹತೋಟಿಗೆ ತಂದುಕೊಳ್ಳಿ. ಹಾಗೆ ಈ ದಿನ ಸ್ವಲ್ಪ ನಷ್ಟ, ಸ್ವಲ್ಪ ಗಂಡಾಂತರ, ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಬಿಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ಲಾಭ, ಕೈ ಹಾಕಿದಂತಹ ಕೆಲಸದಲ್ಲಿ ಯಶಸ್ಸು. ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳನ್ನು ಪೂರೈಕೆ ಮಾಡುವಲ್ಲಿ ನಿಮಗೆ ಮನಸ್ಸು. ಎಲ್ಲವೂ ಕೂಡ ಬಹಳ ವಿಚಿತ್ರವಾದಂತಹ ಸನ್ನಿವೇಶಗಳಲ್ಲಿ ಈ ದಿನ ನೀವು ಇರುವಂಥದ್ದು. ಹಾಗೆ ನಿಮ್ಮತನವನ್ನು ಅದರಲ್ಲಿ ಗುರುತಿಸ್ಕೊಳ್ಳುವಂಥದ್ದು, ನಿಮ್ಮ ಬುದ್ಧಿವಂತಿಕೆ ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ, ತೋರಿಸಲಿಕ್ಕೆ ಉತ್ತಮ ಅವಕಾಶ ಇರುವಂತಹ ಸಂದರ್ಭ ಇದೆ. ಹಾಗೆ ನಿಮ್ಮ ಸ್ವಂತ ವಿಚಾರಗಳನ್ನು ಇತರರ ಜೊತೆಯಲ್ಲಿ ಚರ್ಚೆ ಮಾಡ್ತೀರಿ. ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥ ವಿಚಾರಗಳನ್ನು ಕೂಡ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದು ಕೂಡ ಇರುತ್ತೆ. ಇನ್ನು ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಹಾಗೆ ಈ ದಿನ ಹಣ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಒಳ್ಳೆಯವರ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನಕ್ಕಾಗಿ ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ, ಅದು ಈ ದಿನ ಒದಗಿ ಬಂದಿದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಅತಿಯಾದಂತಹ ಉತ್ಸುಕತೆ ಬೇಡ, ಅಂದರೆ ತುಂಬ ಎನರ್ಜಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ, ತುಂಬ ಓವರ್ ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಕೂಡ ಬೇಡ. ಹಾಗೆ ನಿಮ್ಮ ಹೆಸರಾಗಲಿ, ನಿಮ್ಮ ಪ್ರತಿಷ್ಠೆ ಆಗಲಿ ತನಗಾಗಿ ಬರುವಂಥದ್ದು, ತನಗೆ ತಾನೇ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳಿಗೆ ಒಳ್ಳೆಯ ಹೂಡಿಕೆ ಮಾಡುವಂಥ ಅವಕಾಶಗಳು ಇದೆ. ಇನ್ನು ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ, ನಿಮ್ಮ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಒಂದು ಚರ್ಚೆ, ಪೂರ್ವ ಸಿದ್ಧತೆಗಳು ಕೂಡ ಆಗುವಂಥದ್ದು. ಇನ್ನು ಈ ದಿನ ಬಾಲ್ಯದ ಗೆಳೆಯರ ಸಹಕಾರ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ.
ಒಟ್ಟಾರೆ ಈ ಸ್ಥಿರಾಸ್ತಿ ವಿಚಾರವಾಗಿ ಮಾರಾಟ ಖರೀದಿ ಇತ್ಯಾದಿ ವಿಚಾರವಾಗಲೂ ಕೂಡ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಒಳ್ಳೆ ಲಾಭದಾಯಕವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು, ನೀವು ಮಾಡುವಂಥ ಕೆಲಸವನ್ನು ಹೇಳುವಂಥ ಮನೆ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಹೊಸತನ್ನು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನ ಏನಿದೆ ಅದನ್ನು ಬಿಟ್ಟು ಇಲ್ಲದದರ ಕಡೆಗೆ ಹೆಚ್ಚು ಗಮನ ಇರುವಂಥದ್ದು. ಹಾಗಾಗಿನೇ ಜ್ಞಾನ ಸಂಪಾದನೆಗಾಗಲಿ, ಹೆಚ್ಚಿನ ಮಟ್ಟದ ಉದ್ಯೋಗಕ್ಕಾಗಲಿ ಅಥವಾ ವಿದ್ಯಾಭ್ಯಾಸಕ್ಕಾಗಲಿ ಈ ದಿನ ನೀವು ಪ್ರಯತ್ನ ಮಾಡುವಂಥದ್ದು ಕೂಡ ಇದೆ. ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕುಟುಂಬ ನಿಮಗೆ ಕಾಮಧೇನು ಇದ್ದಾಗೆ, ಅಂದರೆ ನೀವು ಬಯಸಿದಂಥದ್ದನ್ನು ಕೊಡುತ್ತೆ. ನೀವು ಏನನ್ನು ಅಂದುಕೊಳ್ತೀರೋ ಅಂಥ ಒಂದು ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಕಷ್ಟಕರವಾದಂತಹ ಕಾರ್ಯವನ್ನು ಕೂಡ ಸುಲಭದಲ್ಲಿ ಸಾಧನೆ ಮಾಡಲಿಕ್ಕೆ ಈ ದಿನ ಸಾಧ್ಯ ನಿಮಗೆ. ಅಷ್ಟರ ಮಟ್ಟಿಗೆ ಒಂದು ವಿವೇಚನೆ ಇದೆ, ವಿವೇಕ ಇದೆ, ವಿದ್ಯಾವಂತಿಕೆ ಅನ್ನುವಂಥದ್ದು ಇದೆ, ಬುದ್ಧಿವಂತಿಕೆ ಇದೆ. ಇದನ್ನು ಈ ದಿನ ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ಹಿಂದೆಗೆಯಲೇಬೇಕು, ನಿಮ್ಮಿಂದ ದೂರ ಇರಬೇಕು. ಯಾಕೆಂದರೆ ನಿಮ್ಮ ಒಂದು ತೀರ್ಮಾನ ಅಥವಾ ನಿಮ್ಮ ಒಂದು ವರ್ಕಿಂಗ್ ಸ್ಟೈಲ್ ಏನಿದೆ ಅವರನ್ನು ಹೆದರಿಸುತ್ತೆ, ಅವರನ್ನು ದಂಗುಬಡಿಸ್ಬಿಡುತ್ತೆ. ಹಾಗಾಗಿನೇ ನಿಮ್ಮಿಂದ ದೂರ ಉಳಿಯುವಂಥದ್ದು ಹೆಚ್ಚಿನ ಮಟ್ಟಿನಲ್ಲಿ ಇರುತ್ತೆ. ಹಾಗೆ ಹತ್ತಿರ ಬಂಧುಗಳ ಜೊತೆಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಚರ್ಚೆ ಮಾಡಬೇಡಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಲೇಬೇಡಿ ಈ ದಿನ. ಹಾಗೆ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳು, ಆದರೆ ನಿಮಗೆ ಬೆಟ್ಟದಂತಹ ಸಮಸ್ಯೆ ಕೂಡ ನಿಮ್ಮ ಗಮನದಲ್ಲಿದೆ. ಆದರೆ ಈ ದಿನ ಬರುವಂತಹ ಸಮಸ್ಯೆಗಳು ಬಹಳ ಪುಟ್ಟದಾಗಿ ಕಾಣಿಸುತ್ತೆ. ಅವುಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಿ, ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ನಿಮ್ಮ ಕುಟುಂಬದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಒಬ್ಬೊಬ್ಬರ ಮಾತು ವಿಚಿತ್ರವಾಗಿದೆ, ಒಬ್ಬೊಬ್ಬರ ನಡವಳಿಕೆ ಕೂಡ ಈ ದಿನ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿ ಸಾಮರಸ್ಯ ಇಲ್ಲ, ಹೊಂದಾಣಿಕೆ ಇಲ್ಲ, ನಿಮ್ಮ ನಿಯಂತ್ರಣದಲ್ಲಿ ಈ ದಿನ ಸನ್ನಿವೇಶ ಇಲ್ಲ. ಹಾಗೆ ಕುಟುಂಬಸ್ಥರು ನಿಮ್ಮ ಮಾತನ್ನು ಕೇಳಲ್ಲ. ಹಾಗಾಗಿ ಅವರವರೇ ಸರ್ವ ಸ್ವತಂತ್ರರು. ಅವರಿಗೆ ಬೇಕಾದಂತಹ ಕೆಲಸಗಳನ್ನು ಅವರು ಮಾಡ್ತಾರೆ. ಅವರ ದೋಷಗಳನ್ನು ತಪ್ಪುಗಳನ್ನು ನೀವು ಕಂಡರೂ ಕೂಡ ಎತ್ತಿ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಅಂಥ ಒಂದು ಅಸಹಾಯಕ ಸ್ಥಿತಿ ಈ ದಿನ ನಿಮಗೆ ಬರುವಂಥದ್ದು. ಹಾಗಾಗಿ ಕಣ್ಣಲ್ಲಿ ಕಂಡರೂ ಕೂಡ ನೀವು ಪ್ರತಿರೋಧಿಸುವಂತಹ ಒಂದು ಉತ್ಸಾಹವನ್ನು ಕಳ್ಕೊಂಡಿರ್ತೀರಿ. ಹಾಗಾಗಿ ಸುಮ್ಮನೆ ಇರುವಂಥದ್ದು ಉತ್ತಮ. ಅಲ್ಲಿ ಪಾಂಡವರ ಎದುರಿಗೇನೆ ದ್ರೌಪದಿಯ ಮಾನಭಂಗ ಆಗುತ್ತೆ, ಅಲ್ಲಿ ವಸ್ತ್ರಾಪಹರಣ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಮೌನವಾಗೇ ಇರಬೇಕು. ಪತ್ನಿಯ ಮಾನ ಹೋಗ್ತಾ ಇದೆ ಅನ್ನುವಂಥ ಸನ್ನಿವೇಶದಲ್ಲಾಗಲಿ ಅವರು ಏನೂ ಮಾಡಲಿಕ್ಕಾಗಲ್ಲ, ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಅದೇ ರೀತಿಯಲ್ಲಿ ಈ ದಿನ ಕೂಡ ನೀವು ಅಸಹಾಯಕರು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಏನನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕೂಡ ಕಡಿಮೆ ಇರುವಂಥ ಸಂದರ್ಭ ಇದೆ. ನಿಮ್ಮ ಪ್ರಯತ್ನದಿಂದ ಕೆಲಸಗಳು ಪೂರ್ಣ ಆಗಲ್ಲ, ಪ್ರಯತ್ನಗಳು ಸಾಲದು. ಹಾಗಾಗಿ ನೀವು ಹಾಕುವಂಥ ಎಫರ್ಟ್ ಏನಿದೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕಾಗತ್ತೆ. ಹಾಗೆ ಹಣದ ಕೊರತೆ ಈ ದಿನ ಉಂಟಾಗುವಂಥದ್ದಿದೆ. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಿಮ್ಮಲ್ಲಿರುವಂಥ ಸಂಪನ್ಮೂಲವನ್ನು ನೋಡಿಕೊಂಡು ಯೋಜನೆಯನ್ನು ಸಿದ್ಧಗೊಳಿಸುವಂಥದ್ದು ಸೂಕ್ತ. ಇನ್ನು ಈ ದಿನ ಅನಾವಶ್ಯಕವಾದಂತಹ ಖರ್ಚುಗಳು ಬರುವಂಥದ್ದು ಇದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಗಣ್ಯರ ಪರಿಚಯದಿಂದ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸುಲಭವಾಗಿ ಆಗಬಹುದು. ಆದರೂ ಅವರ ಮೇಲೆ ಹೆಚ್ಚು ಅವಲಂಬಿಸುವಂಥದ್ದು ಒಳ್ಳೆಯದಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ.
ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕು. ದೂರದ ಪ್ರಯಾಣ ಮಾಡಬೇಡಿ. ಯಾವುದೇ ರೀತಿಯ ವಾಹನವನ್ನು ಓಡಿಸೋ ಮೊದಲು ಸ್ವಲ್ಪ ಎಚ್ಚರಿಕೆ, ಪೂರ್ವ ಸಿದ್ಧತೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಸುಖ ಸೌಖ್ಯವನ್ನು ತರಲ್ಲ. ಉದ್ದೇಶಿತ ಗುರಿ ಈಡೇರಲ್ಲ, ಅರ್ಧಂಬರ್ಧ ಆಗತ್ತೆ. ನೀವು ಯಾರನ್ನ ಭೇಟಿ ಮಾಡಬೇಕೋ ಅಂಥವರು ಸಿಕ್ಕಲ್ಲ. ಏನು ಸಹಾಯ ಬೇಕೋ ಅದು ನಿಮ್ಗೆ ಈ ದಿನ ಕಾಣಿಸಲ್ಲ. ಹಾಗಾಗಿನೇ ವ್ಯರ್ಥ ಪ್ರಯತ್ನ, ವ್ಯರ್ಥ ಪ್ರಯಾಣ ಈ ದಿನ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ವಾಹನವನ್ನು ಕೊಳ್ಳುವಂಥದ್ದು, ವಾಹನವನ್ನು ಬದಲಾವಣೆ ಮಾಡುವಂಥ ಆಲೋಚನೆಗಳನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿಬಿಡಿ. ಇನ್ನು ಈ ದಿನ ಆಹಾರದಿಂದ, ನೀರಿನಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ದಿನ ನೀವು ಮಾಡುವಂಥ ನಿಸ್ವಾರ್ಥ ಸೇವೆಗಳು ಉತ್ತಮ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಅದರಲ್ಲಿ ನಿಮ್ಮ ಸ್ವಾರ್ಥ ಎಷ್ಟಿದೆ ಅನ್ನುವಂಥದ್ದು ಕೆಲವರಿಗೆ ಪ್ರಶ್ನಾರ್ಹವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಬಗ್ಗೆನೇ ಕೆಲವರಿಗೆ ಜಿಜ್ಞಾಸೆ, ಯಾವುದು ಸರಿ ಮಾಡ್ತಾ ಇದ್ದೀರಿ, ಯಾವುದು ತಪ್ಪು ಮಾಡ್ತಾ ಇದ್ದೀರಿ ಅನ್ನುವಂಥದ್ರ ಗೊಂದಲದಲ್ಲಿ ಅವರು ಇರುವಂಥದ್ದು ಇದೆ. ಹಾಗಾಗಿ ಅಂತಹ ಅನುಮಾನ ಪಡುವಂಥವ್ರಿಗೆ ಈ ದಿನ ನೀವು ಕ್ಲಾರಿಫೈ ಮಾಡಬೇಕು. ನಿಮ್ಮ ಕೆಲಸ ಏನು, ಉದ್ದೇಶ ಏನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ಈ ದಿನ ವೃಥಾ ಮಾತಾಡಬೇಕು. ಹೆಚ್ಚು ಹೆಚ್ಚು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಗುರು ಹಿರಿಯರನ್ನು ಗೌರವಿಸುವಂಥದ್ದು ತುಂಬ ಒಳ್ಳೆಯದು. ನಿಮ್ಮ ಸಂಪ್ರದಾಯಗಳನ್ನು ತಿಳ್ಕೊಂಡು ಅದನ್ನು ಅನುಸರಣೆ ಮಾಡುವಂಥದ್ದು ಇನ್ನೂ ಒಳ್ಳೆಯದು. ಹಾಗೆ ಈ ದಿನ ಯಾವುದೇ ಒಂದು ಒಳ್ಳೆಯ ಅವಕಾಶಗಳು ಬರಲಿ, ಸಂತೋಷದ ಕ್ಷಣಗಳು ಬರಲಿ, ಅದನ್ನು ಪೂರ್ಣವಾಗಿ ಆನಂದಿಸಿ. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ವಿಜಯ ಪತಾಕೆಯನ್ನು ಹಾರಿಸುವಂಥದ್ದು. ಅಂದರೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ತುಂಬ ಸಂತೋಷವಾಗೂ ಕೂಡ ಇರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿ ಇದೆ. ಹಾಗೆ ತುಂಬ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ನಿಮಗೆ ಯಾವುದೇ ಸನ್ನಿವೇಶ ಬಂದರೂ ಕೂಡ ಅದು ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಉಂಟು ಮಾಡಿ ಮುಂದೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ಕೆಲವು ಘಟನೆಗಳು ನಿಮಗೆ ಸಂತೋಷವನ್ನು ತರಿಸುವಂಥದ್ದು. ಹಾಗೆ ಈ ದಿನ ಹಿರಿಯರ ಆಸ್ತಿಯಲ್ಲಿ ಪಾಲು, ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿ, ಅಲ್ಲಿ ಇದ್ದಂತಹ ಏನೋ ಒಂದು ತೊಂದರೆ, ತಕರಾರು, ಲಿಟಿಗೇಷನ್ಸು ಇಂಥದ್ದು ದೂರ ಆಗುತ್ತೆ. ಹಾಗಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಬರಬೇಕಾದಂತಹ ಪಾಲೇನಿದೆ ಅದು ನಿಮಗೆ ಒಂದು ರೀತಿಯ ಭರವಸೆಯನ್ನು ಮೂಡಿಸುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹಿರಿಯ ಅಧಿಕಾರಿಗಳ ಜೊತೆ ತುಂಬ ಧೈರ್ಯದಿಂದ ಮಾತಾಡ್ತೀರಿ. ಏಕೆಂದರೆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಕಾನೂನುಬದ್ಧವಾಗಿ ಮಾತಾಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ನೀವು ಏನು ಹೇಳಬೇಕೋ ಅದನ್ನು ಬಹಳ ಸ್ಪಷ್ಟವಾಗಿ, ನಿಖರವಾಗಿ, ನಿರ್ದಿಷ್ಟವಾಗಿ ಹೇಳ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗುವಂಥದ್ದು. ಇದೇ ಪ್ಲಸ್ ಪಾಯಿಂಟ್ ನಿಮಗೆ. ಇನ್ನು ಈ ದಿನ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಗೆ ಕೃಷಿ ಭೂಮಿ ಸಿಕ್ಕತ್ತೆ ನೋಡಿ. ಹಾಗಾಗಿ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ನೀವು ಮಾಡೋದಕ್ಕಿಂತ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಈ ದಿನ ತುಂಬ ಚೆನ್ನಾಗಿ ವ್ಯವಹಾರಗಳು ಕುದುರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಮುಜುಗರ ಇಲ್ಲದೆ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ. ಅವರಿಂದ ಆಗಬೇಕಾಗಿರುವಂತಹ ಕೆಲಸಗಳು ಅಥವಾ ನೀವು ನಿರೀಕ್ಷೆ ಮಾಡಿದಂತಹ ಕೆಲವು ವಿಶೇಷಗಳು ಅದನ್ನು ಮನಬಿಚ್ಚಿ ಮಾತಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿದೆ. ಇನ್ನು ಜೀವನಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯ ಪ್ರವೇಶ ಆಗುವಂಥದ್ದು. ಹಾಗಾಗಿ ಅದಕ್ಕಾಗಿ ನಿರೀಕ್ಷೆಯಲ್ಲಿದ್ದೀರಿ, ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಹಾಗೆ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.